ಸುಮತಿ, ಏನಾಯ್ತು? ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ರೀ, ಎಲ್ಲರೂ ಲಗ್ನ ಪತ್ರಿಕೆಯಲ್ಲಿ ಹೆಣ್ಣಿನ ತಂದೆ ತಾಯಿ ಹೆಸರು ಬರ್ಸಿರ್ತಾರೆ. ಆದ್ರೆ ನೀವು ನಮ್ಮ ತಂದೆ ತಾಯಿ ಹೆಸರು ಬರ್ಸಿದ್ ನೋಡಿ ಕಣ್ ತುಂಬಿ ಬಂತು. ಅದೇ ಅಲ್ವಾ ಅದಕ್ಕೆ ಸಂಬಂಧದ ಪ್ರೀತಿ ವಿಶ್ವಾಸ ಅಂದ್ರೆ. ನಮಗೆ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಿಮ್ ತಂದೆ ತಾಯಿನೂ ಅಷ್ಟೇ ಮುಖ್ಯ ಅದಕ್ಕೆ. ಅನಾಥರಾಗಿದ್ದ ನಮ್ಮ ಬದುಕಲ್ಲಿ ನೀವ್ ಬರ್ದೇ ಹೋಗಿದ್ರೆ ಈ ಅಣ್ಣ ತಂಗಿಗೆ ಎಲ್ಲಿ ಬೆಲೆ ಇರ್ತಿತ್ತು? ಈ ಮನೆನ ಕಟ್ಕೊಟ್ಟೋರು ನೀವು. ಅಣ್ಣ ತಂಗಿಗೆ ಬೆಲೆ ಬರೋ ಹಾಗೆ ಮಾಡ್ದವ್ರೇ ನೀವಲ್ವಾ? ನಿಮ್ಮನ್ ಮರೆಯೋಕ್ಕಾಗತ್ತಾ? ನಿಮ್ಮನ್ ಕೊಟ್ಟ ನಿಮ್ಮ ಅಪ್ಪ ಅಮ್ಮನ್ ಮರೆಯೋಕ್ಕಾಗತ್ತಾ? ನಿಮ್ಮ ಅಣ್ಣನ ಕೈ ಹಿಡಿಯಕ್ಕೆ ನಾ ತುಂಬಾ ಪುಣ್ಯ ಮಾಡಿದ್ದೀನಿ ಅಚ್ಚು. ನಿಮ್ಮ ಈ ಗುಣಕ್ಕಿರಿ ನಾನು ನಿಮ್ಮ ಕೈ ಹಿಡ್ದಿದ್ದು. ಸುಮತಿ ಮೇಡಮ್, ಮದುವೆ ನಮ್ಮಿಬ್ಬರದಲ್ಲ, ನನ್ನ ತಂಗಿದು, ಅದು ನೆನಪಿರ್ಲಿ. ಹೋಗ್ರಿ, ನಾನೇನ್ ನಮ್ಮಿಬ್ರದ್ದು ಅನ್ನ ನೀವೊಬ್ರು. ನೀನ್ ಮಾತಲ್ಲಿ ಹೇಳಿಲ್ಲ, ಆದ್ರೆ ನಿನ್ನ ಭಾವನೆ ಮಾತಿಂದಾಟ ಎರಡು ಅದನ್ನೇ ಹೇಳ್ತಾ ಇದೆ. ಸರಿ ಸರಿ, ಮೊದಲು ಈ ಇನ್ವಿಟೇಷನ್ಗಳಿಗೆ ಪೂಜೆ ಮಾಡಬೇಕು, ಅದ್ರ ವ್ಯವಸ್ಥೆ ಮಾಡ್ಕೋಗು. ಚುಮಾ ಅಣ್ಣ, ಇನ್ನೊಂದು 10-15 ದಿನ ಅಷ್ಟೇ ಚೀಸೋ ಕುಮಾರಿ ಅಂತಿರೋ ನೀನು ಶ್ರೀಮತಿ ಆಗೋಗ್ತೀಯ. ನನಗಿನ್ನು ನೀನು ಆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಿದ್ದು, ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಿದ್ದು, ನೀನು ಮಾಡ್ತಿದ್ದ ತರಲೆ ಇವೆಲ್ಲ ಹಾಗೆ ನೆನಪಲ್ಲಿದೆ ಕಣಮ್ಮ. ನೆನಪು ಹಾಗೆ ಇರುತ್ತೆ, ಕಾಲ ಹಾಗೆ ಇರಬೇಕಲ್ವಾ? ಇರುತ್ತಾ? ಈ ಕಾಲ ಯಾರಿಗೋಸ್ಕರನು ಕಾಯೋದಿಲ್ಲ ಅಲ್ವೇನಮ್ಮ? ಅಣ್ಣ, ನನ್ನ ಬದುಕಲ್ಲಿ ನಾನೇನಾದ್ರೂ ರಾಘವ್ಗೆ ಜೀವನ ಕೊಡದೆ ಹೋಗಿದ್ರೆ ಜೀವನ ಪೂರ್ತಿ ನಿನ್ ಜೊತೆಲೆ ಅಚ್ಚು ಶ್ರೀಕುಮಾರಿ ಆಗಿ ಇದ್ಬಿಡ್ತಿದ್ದೆ. ನಮ್ಮಿಷ್ಟಕ್ಕೆ ಕಾಲ ಕಾಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೌದಣ್ಣ. ಅಣ್ಣ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಸರಿ ಕಂದ. ಕ್ಷಮಿಸಿ ಮೇಡಮ್, ಕ್ಷಮಿಸಿ. ಏನೋ ಕೋಪದಲ್ಲಿ ಆ ಥರ ಮಾತಾಡ್ಬಿಟ್ಟೆ. ನಿಮಗೇನಾದರೂ ಆಗುತ್ತೇನೋ ಅನ್ನೋ ಭಯದಲ್ಲಿ ಆ ಥರ ಮಾತಾಡ್ಬಿಟ್ಟೆ ಮೇಡಮ್. ಇನ್ಯಾವತ್ತೂ ನಾನು ಆ ಥರ ಮಾತಾಡಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕೆ ಇಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀರಾ? ತುಂಬ ನೋವಾಗ್ತಿದೆಯಾ? ಬನ್ನಿ, ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ, ನೀವು ಕೈ ಸುಟ್ಕೊಂಡ್ಬಿಟ್ರಲ್ಲ ಅನ್ನೋ ಕೋಪದಲ್ಲಿ ನಾನು ಆ ಥರ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಸುಮ್ನೆ ಇರೋ ಸ್ವಲ್ಪ. ನಾನೇ ನೀನ್ ಬೈದಿದ್ಕೆ ಕೋಪ ಮಾಡ್ಕೊಂಡಿಲ್ಲ. ಏನ್ ದೊಡ್ಡ ಇವನು. ಮತ್ತೆ ನನ್ಗೆ ನಮ್ಮ ಅಣ್ಣ ನೆನಪಾದ. ಅಣ್ಣ ಇದೇ ತರ ಒಂದ್ಸಲ ನಾನು ಕೈ ಸುಟ್ಕೊಂಡಿದ್ದಕ್ಕೆ ಅದ್ಕೆಗೆ ಬಾಯಿಗೆ ಬಂದಾಗ ಬೈದಿದ್ದ. ಅವನಿಗೆ ನನ್ಗೇನಾಗಿದೆ ಅಂತನೂ ಗೊತ್ತಿರ್ಲಿಲ್ಲ. ಅವನ್ಗೆ ಬಂದು ಅದ್ಕೆ ಮೇಲೆ ಕೂಗಾಡಿ ಕೈ ಮಾಡಿ ರಂಪ ರಾಮಾಯಣ ಮಾಡ್ಬಿಟ್ಟ. ಇವಾಗ ನೀನು ಹಾಗೆ ಕೂಗಾಡ್ಬಿಟ್ಟ. ಸಾರಿ. ಅದೇನಂದ್ರೆ ನೀವು ಕೈ ಸುಟ್ಕೊಂಡ್ಬಿಟ್ರಲ್ಲ ಅಂತ ನನಗೆ ನೋವಾಯ್ತು. ಹಾಗಾಗಿ ನಾನು ಆ ಬರದಲ್ಲಿ ನಿಮ್ಗೇನಾಗುತ್ತೋ ಏನೋ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಅದೇ ನನಗೂ ಆಶ್ಚರ್ಯ. ಕೈ ಸುಟ್ಟಿದ್ದು ನನಗೆ, ಆದ್ರೆ ನೀನ್ ಯಾಕೆ ಕೂಗಾಡ್ದೆ? ನಿನ್ನಲ್ಲೂ ಇಂಥ ಒಳ್ಳೆ ಮನ್ಸಿದ್ಯಾ?
ಆ ಕಟುಕಿ ಶಾಂತಿ ಜೊತೆಲಿರೋನು ನೀನು ನಿನ್ನ ಹತ್ರನೂ ಇಂಥ ಒಳ್ಳೆ ಮನ್ಸಿದ್ಯಾ? ಸೇಮ್ ಕಣೋ, ನಮ್ಮ ಅಣ್ಣಂಗಿರೋಷ್ಟೆ ನಿನಗೂ ಅದೇ ಕರುಣೆ, ಅದೇ ವಾತ್ಸಲ್ಯ. ನನಗೆ ಗೊತ್ತು ಮೇಡಮ್, ನಿಮ್ಮ ಅಣ್ಣ ಅವ್ರ ಕರುಣೆನೂ ಗೊತ್ತು, ವಾತ್ಸಲ್ಯನೂ ಗೊತ್ತು, ಅವ್ರ ಕೋಪನೂ ನನಗೆ ಗೊತ್ತು ಮೇಡಮ್. ಆದ್ರೆ ನಿಮಗೆ ಗೊತ್ತಿಲ್ದಿರೋದು ಒಂದಿದೆ, ಅದೇ ನಮ್ಮ ಶಾಂತಿ ಕರುಣೆ. ಮೇಡಮ್, ನಿಮ್ಮ ಅಣ್ಣವರು ಅದೇ ನಮ್ಮ ಯಜಮಾನ್ರು ಕರುಣೆ ತೋರಿಸೋದ್ರಲ್ಲಿ ಬೆಟ್ಟ ಆಗಿದ್ರೆ ಶಾಂತಿಯವರು ಪರ್ವತ ಮೇಡಮ್. ನಿಮ್ಮ ಅಣ್ಣ ನದಿ ಆದ್ರೆ ನಮ್ಮ ಶಾಂತಿ ಒಂದು ದೊಡ್ಡ ಸಾಗರ ಮೇಡಮ್. ಶಾಂತಿ ಸಾಗರ, ಅಷ್ಟೊಂದು ಕರುಣೆ ತೋರಿಸ್ತಾಳೆ ಮೇಡಮ್. ಈ ಜಾಗದಲ್ಲಿ ನೀನಲ್ದೆ ಬೇರೆ ಯಾರಾದ್ರೂ ಇರ್ಬೇಕಾಗಿತ್ತಲ್ಲ. ಯಾರ ಕಂಪೇರ್ ಮಾಡ್ತಿದ್ಯಾ ಮಗನೇ? ಯಾವಳವಳು ಶಾಂತಿ? ಅವಳನ್ನ ನಮ್ಮಣ್ಣಗೆ ಮಾತ್ಗೂ ಶಾಂತಿ 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 ನೋಡಿ ಬಿಡ್ತೀನಿ. ನಿನ್ ನಾಲ್ಗೆ ಹಿಡಿದು ಕಟ್ ಮಾಡ್ಬಿಡ್ತೀನಿ ಅಷ್ಟೇ. ಆಮೇಲೆ ನೀನು ಬೇಡ, ನಿನ್ ಪಲಾವು ಬೇಡ, ನೀನೇ ಮಾಡ್ಕೊಂಡು ತಿಂದ ಸಾಯಿ ಹೋಗು. ಅಲ್ಲ, ಶಾಂತಿ ಶಾಂತಿ ಅದು ನಿಜಾನೇ ಬಿಡಿ. ಅಣ್ಣ ವೀರಭದ್ರ, ಇನ್ನು ತಂಗಿ ಭದ್ರಕಾಳಿ. ಇಬ್ರಿಗೂ ಕತ್ತರಿಸೋದು, ನೀರು ಕುಡಿಸೋದು. ಅಯ್ಯೋಯ್ಯೋಯ್ಯೋ ಅಬ್ಬಾ ಭಗವಂತ, ಇನ್ನು ಮುಂದೆ ಇವ್ರಿಗೆ ನಿಜ ಹೆಂಗೆ ಹೇಳೋದು, ಶಾಂತಿನ ಕರ್ಕೊಂಡು ಬಂದು ಹೇಗೆ ನಿಲ್ಸೋದು, ಒಂದು ಅರ್ಥ ಆಗ್ತಾ ಇಲ್ಲ. ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ರೀ, ಏನ್ ಶ್ವೇತಾ? ವೀರಣ್ಣ ಫೋನ್ ಮಾಡ್ತಿದ್ದಾರೆ. ಆ ಅಯೋಗ್ಯ ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ ರೀ, ಹಲೋ, ನಮಸ್ಕಾರ ವೀರಣ್ಣವ್ರೆ, ಹೇಗಿದ್ದೀರಿ? ಸಂಜೀವೇಗೌಡ್ರೆ, ನಾನು ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಊರಲ್ಲೇ ಇದ್ದೀರಿ ತಾನೇ? ಊರಲ್ಲ, ನಾನಾ? ಇಲ್ವಲ್ಲ ವೀರಣ್ಣ, ಏನು ವಿಷಯ? ಅದು ಏನೂ ಇಲ್ಲ. ನನ್ನ ತಂಗಿ ಅರ್ಚನಾಗೆ ಸಂಬಂಧ ಗೊತ್ತಾಗಿರೋ ವಿಷಯ ನಿಮಗೂ ಗೊತ್ತಲ್ವಾ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದೆ, ನಿಮಗೆ ಕೊಡಕ್ಕೆ ಬರಬೇಕಾಗಿತ್ತು. ಮೊದಲನೇ ಪತ್ರಿಕೆನ ನಮ್ಮ ಸ್ವಂತದವ್ರಿಗೆ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಅಲೆಲೆಲೆ, ಇದೆಂತ ಒಳ್ಳೆ ವಿಷಯ ಹೇಳಿದ್ರಿ ವೀರಣ್ಣವ್ರೆ. ನಾನು ಊರಲ್ಲೇ ಇಲ್ವಲ್ಲ ವೀರಣ್ಣವ್ರೆ. ಓಹೋ, ಹೌದಾ?